ಅಧಿಕಾರ ಬದಲಾವಣೆ ವಿಚಾರದಲ್ಲಿ ನಡೀತಾ ಇದ್ದಂತ ಈ ವಾಕ್ಸಮರ ಈಗ ರಾಜಕೀಯ ನಾಯಕರ ದಾಟಿ ಹೋಗಿದೆ. ಕುರ್ಚಿ ಕದನ ಈಗ ಸಮುದಾಯಗಳ ಕದನ ಆಗಿರೋದು. ಸ್ವಾಮೀಜಿಗಳ ಮಾತಿನ ಯುದ್ಧದ ಕಿಚ್ಚು ಕೂಡ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಸಿಎಂ ಕುರ್ಚಿಗಾಗಿ ಈಗ ಸಮುದಾಯಗಳ ಕದನ. ಜನಕ್ಕೂ ಜೋರಾಯಿತು ಸ್ವಾಮೀಜಿಗಳ ವಾಕ್ಸಮರ. ರಾಜ್ಯ ಕಾಂಗ್ರೆಸ್ಸಿನ ಪಟ್ಟದ ಫೈಟ್ಗೆ ಈಗ ಕೆಲವೊಂದಿಷ್ಟು ಸ್ವಾಮೀಜಿಗಳು ಮತ್ತಷ್ಟು ಕಿಚ್ಚನ್ನು ಹಚ್ಚಿದ್ದಾರೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಮಠಾಧೀಶರು ಎಂಟ್ರಿ ಕೊಟ್ಟಿದ್ರೆ, ಸಿಎಂ ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಗಳು, ಅಹಿಂದ ಸಂಘಟನೆಗಳು ಬ್ಯಾಟ್ ಮಾಡ್ತಿವೆ. ಉಭಯ ನಾಯಕರ ಪರವಾಗಿ ರಾಜಕಾರಣಿಗಳಿಂದ ಸ್ವಾಮೀಜಿಗಳೇ ವಾಕ್ ಸಮರ ನಡೆಸುತ್ತಿರುವುದು ಕುತೂಹಲವನ್ನ ಕೆರಳಿಸಿದೆ. ಮೊದಲ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗಬೇಕಾಗಿತ್ತು. ಹೈಕಮಾಂಡ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ಎಲ್ಲ ಸಂಕಷ್ಟ, ನೋವು, ಸವಾಲುಗಳನ್ನು ಎದುರಿಸಿ ಶಿವಕುಮಾರ್ ಆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಮೊದಲನೇ ಅವಧಿಗೆ ಸಿಎಂ ಆಗಬೇಕು ಅಂತ ಬಯಸಿದ್ದು. ಆದ್ರೆ ಪಕ್ಷದ ಹಿರಿಯರು ಬೇಡಪ್ಪ ನೀನು ಎರಡನೇ ಅವಧಿಗೆ ಆಗಬೇಕು ಅಂತೇಳಿ ಮಾತು ಕೊಟ್ಟಿದ್ರಿಂದ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂತ ಮಾತನ್ನ ಅವರು ಉಳಿಸಿಕೊಳ್ಳಿ. ಕುರ್ಚಿ ಜಂಗಿ ಕುಸ್ತಿಯಲ್ಲಿ ರಾಜಣ್ಣ ವರ್ಸಸ್ ಮಠಾಧೀಶರು. ರಾಜಣ್ಣ ಮಾತಿಗೆ ನಂಜಾವಧೂತ ಶ್ರೀಗಳ ಆಕ್ರೋಶ. ರಾಜಣ್ಣ ಅವರು ಹೇಳಿದ ಮಾತನ್ನ ಸ್ವಾಗತ ಮಾಡ್ತೇವೆ. ನಮ್ಗೆ ಅದರ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇಲ್ಲ. ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಾಗ, ಒಂದು ಸಮೂಹದ ಹಿನ್ನೆಲೆಯಿಂದ ಬಂದಾಗ ಅವರ ಅಭಿಪ್ರಾಯವನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಅವ್ರು ಯಾರು ಬಂದು ನಿಮ್ಮನ್ನು ಹುಡುಕೊಂಡ್ಬಂದು ಅವ್ರಿಗೆ ನೀವು ವೇದಿಕೆ ಕೊಡ್ತೀರಾ? ಕೊಡಕ್ಕಾಗಲ್ಲ. ಹಂಗಾಗಿ ನಮ್ಮ ಸ್ವಾಮಿಗಳು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ಹೇಳ್ತಾರೆ. ಅದನ್ನ ನಾವು ಹೇಳ್ತೀವಿ ಅಷ್ಟೇ. ಅದು ಜನಗಳ ಅಭಿಪ್ರಾಯ. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ಘನತೆಗೆ ಚ್ಯುತಿ ತರಬೇಡಿ. ಕಾಂಗ್ರೆಸ್ಗೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಎಚ್ಚರಿಕೆ. ಸಿದ್ದರಾಮಯ್ಯನವರ ವಿಷಯವಾಗಿ ಏನಾದ್ರೂ ಗೊಂದಲಗಳು ಆಯ್ತು ಅಂತಂದ್ರೆ, ಅವರ ವ್ಯಕ್ತಿತ್ವಕ್ಕೆ, ಘನತೆಗೆ ಚ್ಯುತಿ ಬರುವಂತ ತೀರ್ಮಾನಗಳಾಯ್ತು ಅಂದ್ರೆ ಅದು ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಪರಿಣಾಮ ನೀಡುತ್ತೆ. ಈ ಬಗ್ಗೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನಷ್ಟನ್ನೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯರಿಗೆ ತೊಂದರೆಯಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆಗಳ ಎಚ್ಚರಿಕೆ. ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡಿ ಇವತ್ತು ಸಿದ್ದರಾಮಯ್ಯ ಮಕ ನೋಡಿ ಎಲ್ಲ ಅಹಿಂದ ವರ್ಗದವರು, ಎಲ್ಲ ವರ್ಗದ ಬಡವರು ಕೂಡ ಇವತ್ತು ಓಟನ್ನು ಹಾಕಿದ್ದಾರೆ. ಬಂಧುಗಳೇ, ನಿಜವಾಗ್ಲೂ ಕೂಡ ಮಾನ್ಯ ಹೈಕಮಾಂಡ್ ಏನ್ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅವರು ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ದಯವಿಟ್ಟು ಅವ್ರನ್ನ 5 ವರ್ಷ ಆಡಳಿತ ಮಾಡೋದಕ್ಕೆ ಬಿಡಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು. ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದರೆ, ಇತ್ತ ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆಲ್ಲ ಮಣೆ ಹಾಕುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಧಿಕಾರ ಬದಲಾವಣೆ ವಿಚಾರದಲ್ಲಿ ನಡೀತಾ ಇದ್ದಂತ ಈ ವಾಕ್ಸಮರ ಈಗ ರಾಜಕೀಯ ನಾಯಕರ ದಾಟಿ ಹೋಗಿದೆ. ಕುರ್ಚಿ ಕದನ ಈಗ ಸಮುದಾಯಗಳ ಕದನ ಆಗಿರೋದು. ಸ್ವಾಮೀಜಿಗಳ ಮಾತಿನ ಯುದ್ಧದ ಕಿಚ್ಚು ಕೂಡ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಸಿಎಂ ಕುರ್ಚಿಗಾಗಿ ಈಗ ಸಮುದಾಯಗಳ ಕದನ. ಜನಕ್ಕೂ ಜೋರಾಯಿತು ಸ್ವಾಮೀಜಿಗಳ ವಾಕ್ಸಮರ. ರಾಜ್ಯ ಕಾಂಗ್ರೆಸ್ಸಿನ ಪಟ್ಟದ ಫೈಟ್ಗೆ ಈಗ ಕೆಲವೊಂದಿಷ್ಟು ಸ್ವಾಮೀಜಿಗಳು ಮತ್ತಷ್ಟು ಕಿಚ್ಚನ್ನು ಹಚ್ಚಿದ್ದಾರೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಮಠಾಧೀಶರು ಎಂಟ್ರಿ ಕೊಟ್ಟಿದ್ರೆ, ಸಿಎಂ ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಗಳು, ಅಹಿಂದ ಸಂಘಟನೆಗಳು ಬ್ಯಾಟ್ ಮಾಡ್ತಿವೆ. ಉಭಯ ನಾಯಕರ ಪರವಾಗಿ ರಾಜಕಾರಣಿಗಳಿಂದ ಸ್ವಾಮೀಜಿಗಳೇ ವಾಕ್ ಸಮರ ನಡೆಸುತ್ತಿರುವುದು ಕುತೂಹಲವನ್ನ ಕೆರಳಿಸಿದೆ. ಮೊದಲ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗಬೇಕಾಗಿತ್ತು. ಹೈಕಮಾಂಡ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ಎಲ್ಲ ಸಂಕಷ್ಟ, ನೋವು, ಸವಾಲುಗಳನ್ನು ಎದುರಿಸಿ ಶಿವಕುಮಾರ್ ಆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಮೊದಲನೇ ಅವಧಿಗೆ ಸಿಎಂ ಆಗಬೇಕು ಅಂತ ಬಯಸಿದ್ದು. ಆದ್ರೆ ಪಕ್ಷದ ಹಿರಿಯರು ಬೇಡಪ್ಪ ನೀನು ಎರಡನೇ ಅವಧಿಗೆ ಆಗಬೇಕು ಅಂತೇಳಿ ಮಾತು ಕೊಟ್ಟಿದ್ರಿಂದ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂತ ಮಾತನ್ನ ಅವರು ಉಳಿಸಿಕೊಳ್ಳಿ. ಕುರ್ಚಿ ಜಂಗಿ ಕುಸ್ತಿಯಲ್ಲಿ ರಾಜಣ್ಣ ವರ್ಸಸ್ ಮಠಾಧೀಶರು. ರಾಜಣ್ಣ ಮಾತಿಗೆ ನಂಜಾವಧೂತ ಶ್ರೀಗಳ ಆಕ್ರೋಶ. ರಾಜಣ್ಣ ಅವರು ಹೇಳಿದ ಮಾತನ್ನ ಸ್ವಾಗತ ಮಾಡ್ತೇವೆ. ನಮ್ಗೆ ಅದರ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇಲ್ಲ. ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಾಗ, ಒಂದು ಸಮೂಹದ ಹಿನ್ನೆಲೆಯಿಂದ ಬಂದಾಗ ಅವರ ಅಭಿಪ್ರಾಯವನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಅವ್ರು ಯಾರು ಬಂದು ನಿಮ್ಮನ್ನು ಹುಡುಕೊಂಡ್ಬಂದು ಅವ್ರಿಗೆ ನೀವು ವೇದಿಕೆ ಕೊಡ್ತೀರಾ? ಕೊಡಕ್ಕಾಗಲ್ಲ. ಹಂಗಾಗಿ ನಮ್ಮ ಸ್ವಾಮಿಗಳು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ಹೇಳ್ತಾರೆ. ಅದನ್ನ ನಾವು ಹೇಳ್ತೀವಿ ಅಷ್ಟೇ. ಅದು ಜನಗಳ ಅಭಿಪ್ರಾಯ. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ಘನತೆಗೆ ಚ್ಯುತಿ ತರಬೇಡಿ.
ಕಾಂಗ್ರೆಸ್ಗೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಎಚ್ಚರಿಕೆ. ಸಿದ್ದರಾಮಯ್ಯನವರ ವಿಷಯವಾಗಿ ಏನಾದ್ರೂ ಗೊಂದಲಗಳು ಆಯ್ತು ಅಂತಂದ್ರೆ, ಅವರ ವ್ಯಕ್ತಿತ್ವಕ್ಕೆ ಘನತೆಗೆ ಚ್ಯುತಿ ಬರುವಂತ ತೀರ್ಮಾನಗಳಾಯ್ತು ಅಂದ್ರೆ ಅದು ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಪರಿಣಾಮ ನೀಡುತ್ತೆ. ಈ ಬಗ್ಗೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನಷ್ಟನ್ನೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯರಿಗೆ ತೊಂದರೆಯಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆಗಳ ಎಚ್ಚರಿಕೆ. ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡಿ ಇವತ್ತು ಸಿದ್ದರಾಮಣ್ಣ ಮಕ ನೋಡಿ ಎಲ್ಲ ಅಹಿಂದ ವರ್ಗದವರು, ಎಲ್ಲ ವರ್ಗದ ಬಡವರು ಕೂಡ ಇವತ್ತು ಓಟನ್ನು ಹಾಕಿದ್ದಾರೆ. ಬಂಧುಗಳೇ, ನಿಜವಾಗ್ಲೂ ಕೂಡ ಮಾನ್ಯ ಹೈಕಮಾಂಡ್ ಏನ್ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅವರು ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ದಯವಿಟ್ಟು ಅವ್ರನ್ನ 5 ವರ್ಷ ಆಡಳಿತ ಮಾಡೋದಕ್ಕೆ ಬಿಡಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು. ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದರೆ, ಇತ್ತ ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆಲ್ಲ ಮಣೆ ಹಾಕುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಧಿಕಾರ ಬದಲಾವಣೆ ವಿಚಾರದಲ್ಲಿ ನಡೀತಾ ಇದ್ದಂತ ಈ ವಾಕ್ಸಮರ ಈಗ ರಾಜಕೀಯ ನಾಯಕರ ದಾಟಿ ಹೋಗಿದೆ. ಕುರ್ಚಿ ಕದನ ಈಗ ಸಮುದಾಯಗಳ ಕದನ ಆಗಿರೋದು. ಸ್ವಾಮೀಜಿಗಳ ಮಾತಿನ ಯುದ್ಧದ ಕಿಚ್ಚು ಕೂಡ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಸಿಎಂ ಕುರ್ಚಿಗಾಗಿ ಈಗ ಸಮುದಾಯಗಳ ಕದನ. ಜನಕ್ಕೂ ಜೋರಾಯಿತು ಸ್ವಾಮೀಜಿಗಳ ವಾಕ್ಸಮರ. ರಾಜ್ಯ ಕಾಂಗ್ರೆಸ್ಸಿನ ಪಟ್ಟದ ಫೈಟ್ಗೆ ಈಗ ಕೆಲವೊಂದಿಷ್ಟು ಸ್ವಾಮೀಜಿಗಳು ಮತ್ತಷ್ಟು ಕಿಚ್ಚನ್ನು ಹಚ್ಚಿದ್ದಾರೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಮಠಾಧೀಶರು ಎಂಟ್ರಿ ಕೊಟ್ಟಿದ್ರೆ, ಸಿಎಂ ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಗಳು, ಅಹಿಂದ ಸಂಘಟನೆಗಳು ಬ್ಯಾಟ್ ಮಾಡ್ತಿವೆ. ಉಭಯ ನಾಯಕರ ಪರವಾಗಿ ರಾಜಕಾರಣಿಗಳಿಂದ ಸ್ವಾಮೀಜಿಗಳೇ ವಾಕ್ ಸಮರ ನಡೆಸುತ್ತಿರುವುದು ಕುತೂಹಲವನ್ನ ಕೆರಳಿಸಿದೆ. ಮೊದಲ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗಬೇಕಾಗಿತ್ತು. ಹೈಕಮಾಂಡ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ಎಲ್ಲ ಸಂಕಷ್ಟ, ನೋವು, ಸವಾಲುಗಳನ್ನು ಎದುರಿಸಿ ಶಿವಕುಮಾರ್ ಆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಮೊದಲನೇ ಅವಧಿಗೆ ಸಿಎಂ ಆಗಬೇಕು ಅಂತ ಬಯಸಿದ್ದು. ಆದ್ರೆ ಪಕ್ಷದ ಹಿರಿಯರು ಬೇಡಪ್ಪ ನೀನು 2ನೇ ಅವಧಿಗೆ ಆಗಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ರಿಂದ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂತ ಮಾತನ್ನ ಅವರು ಉಳಿಸಿಕೊಳ್ಳಿ. ಕುರ್ಚಿ ಜಂಗಿ ಕುಸ್ತಿಯಲ್ಲಿ ರಾಜಣ್ಣ ವರ್ಸಸ್ ಮಠಾಧೀಶರು. ರಾಜಣ್ಣ ಮಾತಿಗೆ ನಂಜಾವಧೂತ ಶ್ರೀಗಳ ಆಕ್ರೋಶ. ರಾಜಣ್ಣ ಅವರು ಹೇಳಿದ ಮಾತನ್ನ ಸ್ವಾಗತ ಮಾಡುತ್ತೇವೆ. ನಮ್ಗೆ ಅದರ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇಲ್ಲ. ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಾಗ, ಒಂದು ಸಮೂಹದ ಹಿನ್ನೆಲೆಯಿಂದ ಬಂದಾಗ ಅವರ ಅಭಿಪ್ರಾಯವನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಅವ್ರು ಯಾರು ಬಂದು ನಿಮ್ಮನ್ನು ಹುಡುಕೊಂಡ್ಬಂದು ಅವ್ರಿಗೆ ನೀವು ವೇದಿಕೆ ಕೊಡ್ತೀರಾ? ಕೊಡಕ್ಕಾಗಲ್ಲ. ಹಂಗಾಗಿ ನಮ್ಮ ಸ್ವಾಮಿಗಳು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ಹೇಳ್ತಾರೆ. ಅದನ್ನ ನಾವು ಹೇಳ್ತೀವಿ ಅಷ್ಟೇ. ಅದು ಜನಗಳ ಅಭಿಪ್ರಾಯ. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ಘನತೆಗೆ ಚ್ಯುತಿ ತರಬೇಡಿ. ಕಾಂಗ್ರೆಸ್ಗೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಎಚ್ಚರಿಕೆ. ಸಿದ್ದರಾಮಯ್ಯನವರ ವಿಷಯವಾಗಿ ಏನಾದ್ರೂ ಗೊಂದಲಗಳು ಆಯ್ತು ಅಂತಂದ್ರೆ, ಅವರ ವ್ಯಕ್ತಿತ್ವಕ್ಕೆ ಘನತೆಗೆ ಚ್ಯುತಿ ಬರುವಂತ ತೀರ್ಮಾನಗಳಾಯ್ತು ಅಂದ್ರೆ ಅದು ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಪರಿಣಾಮ ನೀಡುತ್ತೆ. ಈ ಬಗ್ಗೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನಷ್ಟನ್ನೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯರಿಗೆ ತೊಂದರೆಯಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆಗಳ ಎಚ್ಚರಿಕೆ. ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡಿ ಇವತ್ತು ಸಿದ್ದರಾಮಣ್ಣ ಮಕ ನೋಡಿ ಎಲ್ಲ ಅಹಿಂದ ವರ್ಗದವರು, ಎಲ್ಲ ವರ್ಗದ ಬಡವರು ಕೂಡ ಇವತ್ತು ಓಟನ್ನು ಹಾಕಿದ್ದಾರೆ. ಬಂಧುಗಳೇ, ನಿಜವಾಗ್ಲೂ ಕೂಡ ಮಾನ್ಯ ಹೈಕಮಾಂಡ್ ಏನ್ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅವರು ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ದಯವಿಟ್ಟು ಅವ್ರನ್ನ 5 ವರ್ಷ ಆಡಳಿತ ಮಾಡೋದಕ್ಕೆ ಬಿಡಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು. ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದರೆ, ಇತ್ತ ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆಲ್ಲ ಮಣೆ ಹಾಕುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.